ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇದ್ದೀನಿ. ಇನ್ಸ್ಟೆಂಟ್ ದೋಸೆ ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಫುಲ್ ವಿಡಿಯೋ ನೋಡಿ, ಇದರಲ್ಲೊಂದು ಟಿಪ್ಸ್ ಹೇಳಿದ್ದೀನಿ. ಆ ರೀತಿ ನೀವು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಇದೇ ಥರ ಕಲರ್ಫುಲ್ಲಾಗಿ ದೋಸೆ ಬರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ನೋಡಿ, 1 ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಸಣ್ಣ ರವೆ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. 1 ಕಪ್ ತೊಗೊಂಡಿದ್ದೀನಿ ನಾನಿಲ್ಲಿ. ನೋಡಿ, ಇದು ಸಣ್ಣದಾಗಿ ನುಣ್ಣಗೆ ಪೌಡರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ನುಣ್ಣಗಿರಬೇಕಾಗತ್ತೆ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ನಾವೀಗೇನು ಚಿರೋಟಿ ರವೆನ ಪೌಡ್ರ್ ಮಾಡ್ಕೊಂಡ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. 1/4 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ತಾ ಇದ್ದೀನಿ. 1 ಕಪ್ ಚಿರೋಟಿ ರವೆ ಆದರೆ 1/4 ಕಪ್ಪಷ್ಟು ಗೋಧಿ ಹಿಟ್ಟು, 1/4 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ಮಾತ್ರ 1 ಕಪ್ ತೊಗೊಬೇಕಾಗತ್ತೆ, ಇನ್ನೆರಡೂ 1/4 ಕಪ್ ತೊಗೊಬೇಕು. ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ಸಕ್ಕರೆ ಸ್ಕಿಪ್ ಮಾಡಬೇಡಿ, ತುಂಬ ಚೆನ್ನಾಗಿ ಬರುತ್ತೆ ಕಲರು. ದೋಸೆ ಕಲರ್ ತುಂಬ ಸೂಪರಾಗಿ ಬರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮೊದಲಿಗೆ ಇದನ್ನೆಲ್ಲ ಡ್ರೈ ಮಿಕ್ಸ್ ಮಾಡಿ ಫಸ್ಟು. ನೋಡಿ, ಸಾಕು. 1/2 ಕಪ್ಪಷ್ಟು ಮೊಸರು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿ. ನೋಡಿ, ಸ್ವಲ್ಪನೇ ನೀರು ಹಾಕ್ತಾ ದೋಸೆ ಬ್ಯಾಟರ್ ಯಾವ ರೀತಿ ಇರುತ್ತೆ ಅಷ್ಟಕ್ಕೆ ಕಲಿಸ್ಬೇಕಾಗತ್ತೆ. ಅಷ್ಟು ಕನ್ಸಿಸ್ಟೆನ್ಸಿ ಇರಬೇಕು. ಗಂಟಾಗುತ್ತೆ, ಕ್ಲೀನಾಗಿ ಕಲಿಸ್ಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ದೋಸೆ ಬ್ಯಾಟರ್. ನೋಡಿ, ಇಷ್ಟೇ ಇರಬೇಕಾಗತ್ತೆ. ಈಗ ಹುಳಿ ಬರೋದಕ್ಕೆ ನಾನೊಂದು ಸ್ವಲ್ಪ ಈನೋ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ಇದು ಬೇಕಾದರೆ ಹಾಕಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಇದು ತುಂಬಾ ಬೇಗ ಹುಳಿ ಬರುತ್ತೆ, ಸೊ ಅದಕ್ಕೆ. ಇಲ್ಲ ಮೊಸರು ಹಾಕಿದ್ದೀನಿ, ಬೇಡ ನಮ್ಮ ಹುಳಿ ಅಂಶ ಅಷ್ಟೇ ಸಾಕಪ್ಪ ಅಂದರೆ ನೀವು ಅದಕ್ಕೆ ಇದು ಮಾಡ್ಬೋದು. ಇದು ಆಪ್ಷನಲ್ ಇದು. ನೋಡಿ, ಯಾವ ರೀತಿ ಹುಳಿ ಬಂದಿದೆ ಹಿಟ್ಟು. ನೋಡಿ, ಸಾಕು ಮಿಕ್ಸ್ ಮಾಡಿದಂಥದ್ದು. ಇನ್ಸ್ಟೆಂಟ್ ದೋಸೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಸಲ ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್, ಸೂಪರಾಗಿರುತ್ತೆ. ನೋಡಿ, ತವಾ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ತವಾ ಬಿಸಿ ಆಗಿದೆ. ಈಗ ದೋಸೆ ಹಾಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿ ದೋಸೆ ಹಿಟ್ಟು ಹಾಕಬೇಕಾಗುತ್ತೆ. ನೋಡಿ, ದೋಸೆ ಹಿಟ್ಟು ಫಸ್ಟ್ ಮಿಕ್ಸ್ ಮಾಡಿ. ಉರಿ ಒಂದು ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ಸ್ಟವ್ದು. ನೋಡಿ, 1 ನಿಮಿಷ ಆದಮೇಲೆ ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ತುಪ್ಪ ಬೇಕಾದರೂ ಯೂಸ್ ಮಾಡ್ಬೋದು. ಇದು ಪ್ಯೂರ್ಲಿ ಆಪ್ಷನಲ್. ನಾನು ಕ್ಯಾರೆಟ್ ತುರಿ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಸವರಿ. ನೋಡಿ, ಒಂದು ಸೈಡ್ ಬೆಂದಿದೆ. ಈಗ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದು ನೆನೆಸ್ಬೇಕು ಆ ಥರ ಏನೂ ಇಲ್ಲ. ಬೆಳಗ್ಗೆ ಇವತ್ತು ಏನು ತಿಂಡಿ ಮಾಡಬೇಕು ಅಂದರೆ ದಿಢೀರಾಗಿ 10 ನಿಮಿಷದಲ್ಲಿ ದೋಸೆ ರೆಡಿ ಆಗಿಬಿಡುತ್ತೆ. ಚಟ್ನಿ ಜೊತೆನಾದರೂ ತಿನ್ಬೋದು, ಅಥವಾ ಒಂದು ಗಟ್ಟಿ ಸಾಂಬಾರಿತ್ತು ಅಂದ್ರೂ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಇನ್ಸ್ಟೆಂಟ್ ದೋಸೆ ರೆಡಿ ಆಯಿತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಮತ್ತೊಂದು ದೋಸೆ ಹಾಕೊಳ್ಳೋಣ. ಉರಿ ಕಮ್ಮಿ ಇಟ್ಬಿಟ್ಟು ದೋಸೆ ಹಾಕಬೇಕಾಗತ್ತೆ, ಇಲ್ಲ ಸೀದ್ಬಿಡುತ್ತೆ. ನೋಡಿ, ಮಿಕ್ಸ್ ಮಾಡಿ ಹಾಕಿ ಹಿಟ್ಟನ್ನ. ನೋಡಿ, ನಿಮ್ಗೆ ಎಷ್ಟಾಗಲ ಬೇಕು ಅಷ್ಟಾಗಲ ಈ ದೋಸೆನ ಸ್ಪ್ರೆಡ್ ಮಾಡ್ಕೊಬೋದು. ಸಾಕು. ದೋಸೆ ಒಂದು ಅರ್ಧ ಸೆಕೆಂಡ್, ನಾವು ದೋಸೆ ಹಾಕಿದ ತಕ್ಷಣ ಎಣ್ಣೆ ಹಾಕಕ್ಕೆ ಹೋಗ್ಬಿಡಿ. ಒಂದು ಅರ್ಧ ಸೆಕೆಂಡ್ ಆದಮೇಲೆ ಎಣ್ಣೆ ಹಾಕಿ. ಅದ್ರ ಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ಹಾಕ್ತಾ ಇದ್ದೀನಿ. ನೋಡಿ, ಕ್ಯಾರೆಟ್ ತುರಿ ಹಾಕ್ಬಿಟ್ಟು ನೋಡಿ ಈ ರೀತಿ ಸವರಿ. ನೋಡಿ, ಈ ರೀತಿ ಒಳ್ಳೆ ಸೆಟ್ ದೋಸೆ ಥರ ಇರುತ್ತೆ. ನೋಡಿ, 1-2 ಸೆಕೆಂಡ್ ಆಗ್ತಿದ್ದಂಗೆ ದೋಸೆ ತಿರುಗಿ ಹಾಕ್ಕೊಳ್ಳೋಣ.
ನೀವು ಯಾವಾಗ ದೋಸೆ ತಿನ್ನಬೇಕು ಅನಿಸುತ್ತೆ ಈ ರೀತಿ ಮಾಡ್ಕೊತೀನಿ. ಬೆಳಗ್ಗೆ ತಿಂಡಿಗೆ ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಾಗ ಏನೂ ಇಲ್ದಿದ್ದಾಗ ತರಕಾರಿಗಳು ಇಲ್ದಿದ್ದಾಗ ಈ ರೀತಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಈಗ ಯಾರಾದರೂ ಗೆಸ್ಟ್ ಬಂದರು ಸುಮ್ಮನೆ ರೈಸ್ ಸಾಂಬಾರು ಮಾಡೋ ಬದಲು ಈ ರೀತಿ ಮಾಡಿಕೊಟ್ರು ತುಂಬಾ ಚೆನ್ನಾಗಿರುತ್ತೆ. ನೋಡಿ ಸಾಕು, ತೆಗ್ಯೋಣ. ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ದೋಸೆ. ನೋಡಿ ಎಲ್ಲ ದೋಸೆನೂ ಸಹಿತ ಇದೇ ಥರನೇ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ಹಾಕಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಡಿ. ನೋಡಿ ನೋಡಿ ಎಲ್ಲ ದೋಸೆನೂ ಇದೇ ಥರ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ನೋಡಿ ಮತ್ತೊಂದು ದೋಸೆ ಹಾಕ್ಕೊಳ್ಳೋಣ. ನೀವು ಯಾರಾದರೂ ಡಯಟ್ ಮಾಡೋರಿದ್ರು ಅಂದರೆ ಆರಾಮ್ಸೆ ದೋಸೆ ತಿನ್ಬೋದು. ತುಂಬಾ ಹೆಲ್ದಿ, ವಿತೌಟ್ ಆಯಿಲು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ಎಣ್ಣೆನೇ ಬೇಡ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ. ನೋಡಿ ಒಂದು 2 ನಿಮಿಷ ಆದಮೇಲೆ ತೆಗಿರಿ ದೋಸೆ. ನೋಡಿ ಇದು ಎಣ್ಣೆ ಹಾಕಿಲ್ಲ. ಡಯಟ್ ಮಾಡೋರಿಗೆ ತುಂಬಾ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಎಣ್ಣೆ ಹಾಕಿದ್ರೂ ನೋಡಿ ಇದೇ ಥರ ಕ್ರಿಸ್ಪಿಯಾಗಿ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಣ್ಣೆ ಹಾಕಲೇಬೇಕು ಅಂತ ಏನಿಲ್ಲ ಈ ದೋಸೆಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರನೇ ನೀವು ಮಾಡಿ ನೋಡಿ. ದೋಸೆ ರೆಡಿಯಾಗಿದೆ, ಕ್ರಿಸ್ಪಿ ದೋಸೆ ರೆಡಿಯಾಗಿದೆ. ಕೇವಲ 10 ನಿಮಿಷದಲ್ಲಿ ದೋಸೆ ರೆಡಿ ಆಗುತ್ತೆ. ನಾನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.